ಇತಿಹಾಸ ಗಮನಿಸಿದಾಗ ಮಾಸ್ ಲೀಡರ್ಗಳನ್ನು ಕೆಳಗಿಳಿಸಿದ ಪಕ್ಷ ಯಾವ ರೀತಿಯಾದ ಪ್ರತಿಫಲನಗಳನ್ನು ಕಾಣ್ತು ಅನ್ನೋದನ್ನು ಗಮನಿಸಿದ್ವಿ. ಆದರೆ ಸಿದ್ದರಾಮಯ್ಯನವರ ಮಾತಿನ ಆಧಾರದ ಮೇಲೆ ಹೇಳೋದಾದರೆ ರಾಜಕೀಯ ಪರಿಸ್ಥಿತಿ ಹಿಂದಿದ್ದಂತೆ ಇಂದಿಲ್ಲ. ಸೊ ಈ ಪರಿಣಾಮಗಳಲ್ಲೇನಾದರೂ ಬದಲಾವಣೆ ಆಗತ್ತಾ ಇಂದಿನ ರಾಜಕೀಯ ವ್ಯವಸ್ಥೆಗೆ ಅನುಗುಣವಾಗಿ? ಮುಂದಿನ 2 ವರ್ಷಗಳು ಬಹಳ ಕ್ರೂಷಿಯಲ್ ಆ ನಿಟ್ಟಿನಲ್ಲಿ ಸ್ಮಿತಾ. ಮುಂದಿನ 2 ವರ್ಷಗಳಲ್ಲಿ ಅದರಲ್ಲೂ ಕೂಡ ಸಿದ್ದರಾಮಯ್ಯನವ್ರ ನಡೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಅವ್ರು ಕೊಡುವಂಥ ಸಂದೇಶ, ನೋ ಡೌಟ್ ಅವ್ರ ಹಿಂದೆ ಅವ್ರನ್ನ ಬೆಂಬಲಿಸುವಂಥ ಸಮುದಾಯಗಳಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹೀಗಿರುವಾಗ ಅವರು ಯಾವ ಸಂದೇಶವನ್ನು ಆ ಸಮುದಾಯಗಳಿಗೆ ಕೊಡ್ತಾರೆ ನೋಡಿ. ಇಲ್ಲೊಂದು ಗಮನಿಸಬೇಕಾದಂಥ ಮತ್ತೊಂದು ಅಂಶ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ವಿಜಯೇಂದ್ರ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವ ಆಗಿರಲಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರು. ಹೀಗಿರುವಾಗ ಸಚಿವ ಸಂಪುಟದ ಒಂದು ಸಾಮೂಹಿಕ ಹೊಣೆಗಾರಿಕೆ ಅಂತ ನಾವು ಚರ್ಚೆ ಮಾಡ್ತೀವಲ್ಲ, ಆ ರೀತಿಯ ಒಂದು ಹೊಣೆಗಾರಿಕೆಯನ್ನು ಈಗ ಸ್ವತಃ ಸಿದ್ದರಾಮಯ್ಯನವರ ಪುತ್ರನೂ ಕೂಡ ಹೊತ್ತಿದ್ದಾರೆ. ಹಾಗೂ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ನಂತರ CWC ಮೆಂಬರ್ ಮಾಡಿದ್ದಾರೆ. ಅಂದರೆ ಮುಂದೆ ಪಕ್ಷ ಅವ್ರನ್ನ ಹೇಗೆ ನಡೆಸ್ಕೊಳ್ಳುತ್ತೆ, ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ, ಅವರ ಅಜೆಂಡಾ ಏನಿರುತ್ತೆ ಮತ್ತು ಹಿಡನ್ ಅಜೆಂಡಾ. ರಾಜಕಾರಣದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಜೆಂಡಾ ಇರುತ್ತೆ, ಪಕ್ಷಕ್ಕೊಂದು ಜೆಂಡಾ ಇರುತ್ತೆ, ಕಣ್ಣಿಗೆ ಕಾಣದ ಹಿಡನ್ ಅಜೆಂಡಾ ಇರುತ್ತೆ. ಆ ಹಿಡನ್ ಅಜೆಂಡಾ ಇದೆಯಲ್ಲ, ಚುನಾವಣೆಗಳ ಮೇಲೆ ಪರಿಣಾಮ ಬೀರೋದೇ ಅದು. ಆ ದೃಷ್ಟಿಯಿಂದ ನೋಡೋದಾದರೆ ಸ್ಮಿತಾ, ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಕೊಡುವಂಥ ಇಂಥ ಹೇಳಿಕೆಗಳು ಅದು ಯಾವ ರೀತಿ ಮುಂದುವರಿಯುತ್ತೆ, ಅದಕ್ಕೆ ಬರುವಂಥ ಸ್ಪಷ್ಟನೆಗಳು ಯಾವ ನಿಟ್ಟಿನಲ್ಲಿ ಬರುತ್ತೆ. ಇವತ್ತು ನಾವು ನೋಡಿದ್ವಲ್ಲ ಸ್ಪಷ್ಟನೆಗೆ ಮತ್ತೊಂದು ಸ್ಪಷ್ಟನೆ ಕೊಡುವಂತಹ ಸ್ಪಷ್ಟನೆಗಳು ಬರುತ್ತೋ ಅಥವಾ ನೇರವಾಗಿ ಅಂದರೆ ಡೈರೆಕ್ಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗ್ತಾರೋ, ಇವೆಲ್ಲವೂ ಕೂಡ ಪರಿಣಾಮ ಬೀರುತ್ತೆ. ಮತ್ತು ಇವತ್ತಾಗ್ತಾ ಇದೆಯಲ್ಲ ಸಂಪುಟ ವಿಸ್ತರಣೆ, ಇಂಥವುಗಳು ಕೂಡ ಬಹಳ ಪರಿಣಾಮ ಬೀರುತ್ತೆ. ಅದರಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಎಷ್ಟು ಸ್ಥಾನ ಸಿಗುತ್ತೆ, ಅವರ ಸಪೋರ್ಟರ್ಸ್ಗೆ ಎಷ್ಟು ಸ್ಥಾನ ಸಿಗುತ್ತೆ, ಹಾಗೂ ಅವರು ಯಾವ ಪಟ್ಟುಗಳನ್ನ ಹಾಕ್ತಾರೆ, ಅದಕ್ಕೆ ಪ್ರತಿಯಾಗಿ ಯಾವ ರೀತಿಯ ಪಟ್ಟುಗಳು ಬರುತ್ತೆ, ಅದೆಲ್ಲವನ್ನೂ ಕೂಡ ಅವಲೋಕಿಸಿ ರಾಜಕಾರಣದಲ್ಲಿ ಹೆಜ್ಜೆಗಳನ್ನ ಮುಂದಿಡ್ತಾ ಹೋಗ್ತಾರೆ. ಅದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ನೋಡಿ, ಯಡಿಯೂರಪ್ಪನವರ ವಿಚಾರದಲ್ಲಿ ಏನಾಯಿತು, ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ಸಂದರ್ಭದಲ್ಲಿ ಅವರೇ ಹೇಳಿದಂಥ ಬಸವರಾಜ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಆಗಿದ್ದು. ಆದರೂ ಕೂಡ ಅಂತಿಮವಾಗಿ ಫಲಿತಾಂಶ ಏನಾಯಿತು ಅನ್ನೋದು ನಾವು ನೋಡಿದ್ದೀವಿ. ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದವರಲ್ಲ ಮುಖ್ಯಮಂತ್ರಿ ಆಗಿರೋದು, ಹೈಕಮಾಂಡ್ ಆಯ್ಕೆ ಮಾಡಿದವರು ಅವರೇ ಹೇಳ್ಕೊಂಡಿದ್ದಾರೆ, ಹೈಕಮಾಂಡ್ ಆಯ್ಕೆ ಅಂತ ಹೇಳಿ. CLPಯಲ್ಲೂ ಕೂಡ ಹೈಕಮಾಂಡ್ ಆಯ್ಕೆಯ ಪ್ರತಿನಿಧಿ ಅಂತಲೇ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿರೋದು. ಇದು ಕೂಡ ಬಹಳ ಮುಖ್ಯವಾದ ಪರಿಣಾಮ ಬೀರುತ್ತೆ. ಇವೆಲ್ಲವೂ ಕೂಡ ಒಟ್ಟುಗೂಡಿ 2028ರ ಫಲಿತಾಂಶದಲ್ಲಿ ನಾವು ಪರಿಣಾಮಗಳನ್ನ ನಿರೀಕ್ಷೆ ಮಾಡ್ಬೋದು ಸ್ಮಿತಾ. ಈಗ ಸಿದ್ದರಾಮಯ್ಯನವರ ಅಭಿಪ್ರಾಯಗಳನ್ನು ನಾವೆಲ್ಲೂ ಕೂಡ ಕಡೆಗಣಿಸ್ತಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಕೂಡ ಸಂದೇಶಗಳನ್ನು ರವಾನೆ ಮಾಡ್ತಿದೆ. ಸಚಿವ ಸಂಪುಟ ರಚನೆಯಿಂದ ಹಿಡಿದು ಈಗಿನ ವಿಸ್ತರಣೆವರೆಗೂ ಕೂಡ DK ಶಿವಕುಮಾರ್ ಅವರು ಹೋದಷ್ಟೇ ಬಾರಿ ಸಿದ್ದರಾಮಯ್ಯನವರು ಕೂಡ ಜೊತೆಯಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಕೈಗೊಳ್ಳಲಾಗ್ತಾ ಇರುವ ಪ್ರಮುಖ ನಿರ್ಧಾರಗಳ ವಿಚಾರದಲ್ಲೂ ಕೂಡ ಏಕಪಕ್ಷೀಯ ಅಲ್ಲ ಇದು ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಅವರು ನರೇಟಿವ್ ಬಿಲ್ಡ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಿರುವಾಗ ಅಸಮಾಧಾನ ಅಥವಾ ಯಡಿಯೂರಪ್ಪನವರು ಕಣ್ಣೀರು ಹಾಕಿ ಹೊರ ನಡೆದಂತಹ ಸಂದರ್ಭ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನೋದನ್ನು ಮೇಲ್ನೋಟಕ್ಕೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಒಳಗೂ ಹಾಗೆ ಇದೆಯಾ, ಇಲ್ಲದೆ ಹೋದ್ರೆ ಅದ್ರ ಪರಿಣಾಮ, ಇದ್ರ ಬಗ್ಗೆ ಮಾತನಾಡೋದಾದ್ರೆ? ಅಬ್ಸಲ್ಯೂಟ್ಲಿ ರೈಟ್. ನೀವು ಯಾಕೆ ಅಂತ ಹೇಳ್ತೀನಿ ನೋಡಿ, ನೀವು ಯಾಕೆ ಈ ಅಂಶ ಸಾಕ್ಷಿ ಇದೆ ನಮ್ಮ ಎದುರುಗಡೆ ಅಂತ ಹೇಳ್ಬಿಡ್ತೀನಿ ನಾನು. ನೋಡಿ, 1 ತಿಂಗಳಾದ ಕೂಡಲೇ ಯಾರಾದರೂ ಮುಖ್ಯಮಂತ್ರಿ ಆಗಿ 1 ತಿಂಗಳಾದ ಕೂಡಲೇ ಒಬ್ಬ ನಾಯಕರನ್ನ ಹೋಗಿ ಭೇಟಿಯಾಗಿ ಹೂಗುಚ್ಛ ಕೊಟ್ಟು, ಅದು ಕೂಡ ಕುಟುಂಬದ ಜೊತೆ ಹೋಗಿ, ನೀವು ನೋಡಿದ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1 ತಿಂಗಳಿಗೆ ತಮ್ಮ ಪತ್ನಿಯನ್ನು ಕರೆದುಕೊಂಡು ಸಹೋದರ DK ಸುರೇಶ್ ಅವ್ರನ್ನೂ ಕರ್ಕೊಂಡು ಹೋಗಿದ್ದು ಸಿದ್ದರಾಮಯ್ಯನವ್ರ ಮನೆಗೆ. ಅಷ್ಟೇ ಅಲ್ಲ, ಮತ್ತು ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೋಗ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವಂಥ ನಿರಂತರ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ. ಯಾಕಂದರೆ ಅವರಿಗೂ ಈ ರಿಯಾಲಿಟಿ ಗೊತ್ತಿದೆ, ಈ ಟ್ರೂತ್ ಗೊತ್ತಿದೆ, ಏನು 2028ರ ರಾಜಕಾರಣ ಮತ್ತು ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ, ಅವರ ಪಾಲ್ಗೊಳ್ಳುವಿಕೆ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನೀವು ಹೇಳಿದಾಗೆ ಅದು ಹೊರನೋಟಕ್ಕೆ ಆಗಿರ್ಬೋದು, ಮೇಲ್ನೋಟಕ್ಕೆ ಆಗಿರ್ಬೋದು, ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವ್ರಿಗೆ ಪ್ರಾಶಸ್ತ್ಯ ಕೊಡ್ತಾ ಇದೆಯೋ ಅಷ್ಟೇ DK ಶಿವಕುಮಾರ್ ಅವರು ಹೊರನೋಟಕ್ಕಾದರೂ ಆ ಪ್ರಾಶಸ್ತ್ಯ ಕೊಡ್ತಾ ಇದ್ದೇನೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಬಹುಶಃ ಇದು ಹೀಗೆ ಎಲ್ಲಿವರೆಗೂ ಮುಂದುವರಿಯುತ್ತೆ ನೋಡಿ. ರಾಜಕಾರಣದಲ್ಲಿ 2 ವರ್ಷ ಅನ್ನೋದು ಸಣ್ಣ ಅವಧಿ ಅಲ್ಲ ಸ್ಮಿತಾ. 2 ವರ್ಷ ಇದನ್ನು ಅವರು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯವ? ಇದೇ ರೀತಿಯಲ್ಲಿ ಹೊರನೋಟಕ್ಕೆ ಈ ಪರ್ಸೆಪ್ಷನ್ ಪಾಲಿಟಿಕ್ಸ್ ಅಲ್ಲಿಯವರೆಗೂ ಬಿಲ್ಡ್ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾ? ಇದರ ನಡುವೆ ಕಾವೇರಿಯಲ್ಲಿ ಬಹಳಷ್ಟು ನೀರು ಹರಿದು ಹೋಗ್ಲಿಕ್ಕಿದೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಸಿದ್ದರಾಮಯ್ಯನವರ ಹೇಳಿಕೆ, ಅದಾದ ನಂತರದಲ್ಲಿ ಸ್ಪಷ್ಟನೆ, ಇವೆಲ್ಲವನ್ನ ಗಮನಿಸ್ತಾ ಇದ್ರೆ
ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಕಂಟ್ರೋಲ್ ಮಾಡೋ ಪ್ರಯತ್ನ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಕಡೆಯಿಂದಲೂ ಆಗ್ತಿದೆ ಅನ್ನೋ ರೀತಿಯಲ್ಲಿದೆ. ಬಟ್ ರಾಜಕಾರಣ ಆಗಲೇ ಹೇಳ್ದ ಹಾಗೆ ನಿಂತ ನೀರಲ್ಲ. ಯಾವ ಸಂದರ್ಭದಲ್ಲಿ ಯಾವ ನಾಯಕನ ಹೇಳಿಕೆಯಿಂದ ಯಾವ ರೀತಿಯಾದ ಪರಿಣಾಮ ಬೀರುತ್ತೋ ಆ ಪರಿಣಾಮಗಳು ಬೀರಲಿ ಅನ್ನೋ ಕಾರಣಕ್ಕೇನೆ ನಾಯಕರು ಹೇಳಿಕೆಯನ್ನು ಕೊಡ್ತಾರೋ ಇದೆಲ್ಲವನ್ನ ಕೂಡ ಬಹುಶಃ ಕಾಲವೇ ಉತ್ತರ ಕೊಡಬೇಕು. ಈಗ ಡ್ಯಾಮೇಜ್ ಕಂಟ್ರೋಲ್ ಭಾಗವಾಗಿ ಸ್ಪಷ್ಟನೆಯನ್ನೇನೋ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬಟ್ ಇದು ಮುಂಬರಲಿರುವ ಕೆಲ ಬೈ ಎಲೆಕ್ಷನ್ಗಳ ಮೇಲೆ ನಿಜವಾಗ್ಲೂ ಅಲ್ಲಿ ತನಕ ಪರಿಣಾಮಗಳನ್ನು ಇಟ್ಕೊಂಡಿರುತ್ತಾ ಕಾದು ನೋಡಬೇಕಾಗಿದೆ.